ನಿರೀಕ್ಷೆಗೆ ಇಷ್ಟವಾಗುವ ಅದೇ ಪುರಾತನ ದೇವಾಲಯಕ್ಕೆ ಕರೆದುಕೊಂಡು ಬಂದಿದ್ದ ಸೂರಜ್. ಏನಿದು ಸರ್ಪ್ರೈಸ್? ಕಣ್ಣರಳಿಸಿ ಕೇಳಿದಳು. ಮದುವೆಯಾಗುವ ಕನಸು ಕಾಣುತ್ತಿರುವವಳು ನೀನೇ. ಅವಳ ನಡುವನ್ನು ಬಳಸಿ ಮುಂದೆ ಕರೆದುಕೊಂಡು ಹೋದ. ಸಂತಸವಾದರೂ ಮರುಕ್ಷಣವೇ ಅವಳನ್ನು ನಿರಾಸೆ ಆವರಿಸಿತು. ಮದುವೆಯ ಬಗ್ಗೆ ಹೆಣ್ಣಿಗೆ ಏನೆಲ್ಲ ಕನಸುಗಳಿರುತ್ತವೆ. ಹೀಗೆ ಯಾರ ಉಪಸ್ಥಿತಿಯೂ ಇಲ್ಲದೆ ಇಬ್ಬರೇ ದೇವರ ಮುಂದೆ ಮದುವೆಯಾಗುವುದೆಂದರೆ ಆ ಮದುವೆಗೆ ಯಾವ ಮಾನ್ಯತೆ ಇದೆ? ಹೊಳಪು ತುಂಬಿದ ಅವಳ ಕಂಗಳು ಕಳೆಗುಂದಿದವು. ನಾವ್ಯಾಕೆ ಹೀಗೆ ಮದುವೆಯಾಗಬೇಕು? ಕಡೆ ಪಕ್ಷ ಹತ್ತಿರದ ಸಂಬಂಧಿಗಳಾದರೂ ಆಶೀರ್ವಾದ ಮಾಡೋದು ಬೇಡವಾ? ನಿರಾಸೆಯಿಂದ ಕೇಳಿದಳು. ನನಗೂ ಅವೆಲ್ಲ ಆಸೆಗಳು ಇರೋದಿಲ್ವಾ? ಸ್ವಲ್ಪ ದಿನ ನೀನು ಬೆಳೆಯುವವರೆಗೂ ನಮ್ಮಿಬ್ಬರ ಮದುವೆ ವಿಷಯ ಯಾರಿಗೂ ಗೊತ್ತಾಗಬಾರದು, ನಿನ್ನ ತಾಯಿಗೆ ಕೂಡ. ಅವನು ಎಚ್ಚರಿಸುವವನಂತೆ ನುಡಿದ. ದೇವಸ್ಥಾನ ಪುರಾತನವಾದದ್ದಾದರೂ ಕಲಾತ್ಮಕವಾಗಿದೆ. ಗರ್ಭಗುಡಿಯಲ್ಲಿ ಎತ್ತರವಾಗಿರುವ ಶಿವಲಿಂಗವಿದೆ. ಅದಕ್ಕೆ ಯಾರೋ ಪೂಜೆ ಮಾಡಿ ಹೋಗಿರುವ ಕುರುಹು ಕಾಣುತ್ತಿದೆ. ನಿರೀಕ್ಷಳ ಹಸ್ತ ಬಿಡಿದು ಕರೆತಂದು ದೇವರ ಮುಂದೆ ನಿಲ್ಲಿಸಿದ. ಸಮೀಪದಲ್ಲಿ ಕಂಡ ಕುಂಕುಮವನ್ನು ಅವಳ ಹಣೆಗಿರಿಸಿ ಕೆನ್ನೆ ನೇವರಿಸಿ ಹೃದಯಕ್ಕೆ ಅವಳನ್ನು ಒತ್ತಿಕೊಂಡ. ನಿನಗಾಗಿ ನಾನು ಇಷ್ಟೇ ಮಾಡಲು ಸಾಧ್ಯ. ನಮ್ಮಿಬ್ಬರ ಮಧುರ ಬಾಂಧವ್ಯಕ್ಕೆ ದೇವರೇ ಸಾಕ್ಷಿ. ಆ ಮಾತು ಕೇಳಿ ಅವನೆದೆಗೆ ಒರಗಿದ್ದವಳು ಮೌನವಾಗಿ ಕಣ್ಣೀರಿಟ್ಟಳು. ಐ ಪ್ರಾಮಿಸ್ ಯು ಸ್ವೀಟ್ ಹಾರ್ಟ್, ನನ್ನ ಪ್ರಾಣ ಇರುವವರೆಗೂ ನಿನ್ನ ಕೈಯನ್ನು ಬಿಡುವವನಲ್ಲ. ಅವಳ ಹಸ್ತವನ್ನು ಹಿಡಿದು ಕೆನ್ನೆಗೆ ಒತ್ತಿಕೊಳ್ಳುತ್ತಾ ಹೇಳಿದ ಸೂರಜ್. ಹಕ್ಕಿಯಂತೆ ಹಾರಾಡುವ ಬದಲಾಗಿ ಅವಳ ಮನ ರೋಧಿಸಿತು. ಕನಸುಗಳೆಲ್ಲ ಚೂರುಚೂರಾದಂತೆ ಭಾಸವಾಯಿತು ಅವಳಿಗೆ. ಬಲವಾದ ಸಾಕ್ಷಿಗಳೇನೂ ಇಲ್ಲದೆ ಆದ ಮದುವೆಗೆ ನಿಖರವಾದ ಬೆಂಬಲವಿರುವುದಿಲ್ಲ. ಯಾರು ಒಪ್ಪಿಕೊಳ್ಳುತ್ತಾರೆ ತಮ್ಮಿಬ್ಬರ ಮದುವೆಯನ್ನು? ಇನ್ನೂ ಎಷ್ಟು ಯಾರಿಗೂ ತಿಳಿಯದಂತೆ ಸಂಬಂಧವನ್ನು ಮುಚ್ಚಿಡಲು ಸಾಧ್ಯ? ನೀನಿವತ್ತು ನಗು ನಗುತ್ತಾ ಇರಬೇಕು. ಇದೇನು ಹೀಗೆ ಬಾಡಿದ ಮುಖ ಹೊತ್ತುಕೊಂಡು? ನನಗೂ ಬೇಸರವಾಗುವಂತೆ ಮಾಡುತ್ತಿ. ಅವಳ ಗಲ್ಲವನ್ನು ತೋರು ಬೆರಳಿನಲ್ಲಿ ಹಿಡಿದೆತ್ತಿ ಹೇಳಿದ. ಅವಳು ನಗಲೆತ್ನಿಸಿ ಸೋತಳು. ದೇವಸ್ಥಾನದಿಂದ ಹೊರಬಂದು ಅವಳನ್ನು ತನ್ನ ಫಾರಂ ಹೌಸ್ಗೆ ಕರೆದುಕೊಂಡು ಹೋದ. ಇನ್ನು ಮುಂದೆ ಇದೇ ನಮ್ಮ ಮನೆ. ಅವಳ ಭುಜದ ಸುತ್ತಲೂ ಕೈ ಹಾಕಿ ಮನೆ ತೋರಿಸುತ್ತಾ ಹೇಳಿದ. ನಮ್ಮ ಮನೆ ಎನ್ನುವ ಪದ ಅವಳನ್ನು ಪುಳಕಿತಳನ್ನಾಗಿ ಮಾಡಿತು. ಫಾರಂ ಹೌಸನ್ನು ನೋಡಿಕೊಳ್ಳುವ ರಂಗನಿಗೆ ಅಡುಗೆ ಕೆಲಸ ಮುಗಿಸಿ ಹೋಗುವಂತೆ ಸೂಚನೆ ನೀಡಿದ ಸೂರಜ್. ನಿರೀಕ್ಷೆ ಹೂ ತಂದು ಬೆಡ್ರೂಮನ್ನು ಸಿಂಗರಿಸಿದಳು. ಸ್ವಿಟ್ಜರ್ಲೆಂಡ್ಗೆ ಹೋಗೋಣ ಅಂದರೆ ಇಲ್ಲೇ ಸ್ವಿಟ್ಜರ್ಲೆಂಡ್ ಇದೆ ಅಂತ ಹೇಳ್ತಿ, ಹಾಸ್ಯವಾಗಿ ಹೇಳಿ ಅವಳ ಹಿಂದಿನಿಂದ ಬಂದು ನಡುವನ್ನು ಬಳಸಿ ಹಿಡಿದ. ನಮ್ಮ ಮದುವೆಯನ್ನು ಯಾರು ಒಪ್ಪಿಕೊಳ್ತಾರೆ? ಅವನೆಡೆ ತಿರುಗಿ ಅವನ ಕಣ್ಣಲ್ಲಿ ಕಣ್ಣೀರಿಸಿ ಕೇಳಿದಳು. ಯಾರು ಒಪ್ಪದಿದ್ದರೇನು? ನಾವಿಬ್ಬರೂ ಮಾನ್ಯ ಮಾಡಿದ್ದೇವೆ, ಅಷ್ಟು ಸಾಕು. ದೇವರ ಸಾಕ್ಷಿಯಾಗಿ ಒಂದಾಗಿದ್ದೇವೆ. ಬೇರೆಯವರ ಮಾತಿಗೆ ನಾವೇಕೆ ಬೆಲೆ ಕೊಡಬೇಕು? ಮಾತನ್ನು ತೇಲಿಸುವವನಂತೆ ಕಂಡ. ಇಲ್ಲ ಸೂರಿ, ಆದಷ್ಟು ಬೇಗ ನಮ್ಮಿಬ್ಬರ ಮದುವೆ ಎಲ್ಲರಿಗೂ ತಿಳಿಯುವಂತೆ ಡಿಕ್ಲೇರ್ ಮಾಡಿ ಪಾರ್ಟಿ ಅರೇಂಜ್ ಮಾಡಿದರೆ ಚೆನ್ನಾಗಿರುತ್ತೆ, ಅವನಿಗೆ ಹೇಳಿದಳು. ಗುಡ್ ಐಡಿಯಾ. ಅದಕ್ಕೆ ಸ್ವಲ್ಪ ಟೈಮ್ ಕೊಡು. ಮನೆಯ ಗೋಜಲುಗಳನ್ನು ಸರಿಪಡಿಸಬೇಕು. ಅವನ ಮಾತಿಗೆ ತಲೆಯಾಡಿಸಿದಳು. ಸೂರಜ್ನ ಸಮಸ್ಯೆಗಳು ಆದಷ್ಟು ಬೇಗನೆ ಕಳೆದು ಹೋಗಲಿ ಎಂದುಕೊಳ್ಳುತ್ತಿದ್ದಳೆ. ನಿರೀಕ್ಷಾ ಫಾರಂ ಹೌಸ್ನ ಮುಂಭಾಗದಲ್ಲಿ ಗಿಡಗಳನ್ನು ನೆಟ್ಟು ಆನಂದಿಸಿದಳು. ಸೂರಜ್ ಅವಳನ್ನು ಹಾಸ್ಯ ಮಾಡಿದ. ಇಲ್ಲೇ ಇದ್ದು ಬಿಡೋಣ ನೀರು. ಪಕ್ಕದ ಜಮೀನು ಮಾರಾಟಕ್ಕಿದೆ. ಖರೀದಿ ಮಾಡಿದರೆ ತರಕಾರಿ ಬೆಳೆದು ಮಾರಾಟ ಮಾಡಬಹುದು. ಹಿಂದೆ ಇರುವ ಜಮೀನು ಸಿಕ್ಕರೆ ರಾಗಿ ಬಾಳೆ ಬೆಳೆಯಬಹುದು. ನಿರೀಕ್ಷಾ ಜೋರಾಗಿ ನಕ್ಕು ಬಿಟ್ಟಳು. ಒಳ್ಳೆ ಲೊಕೇಶನ್. ನಿಮ್ಮ ಸಿನಿಮಾನ ಯಾಕೆ ಇಲ್ಲಿ ಶೂಟ್ ಮಾಡೋದಿಲ್ಲ? ತನ್ನ ಅಂಗೈಗಳಿಗೆ ಅಂಟಿಕೊಂಡಿದ್ದ ಮಣ್ಣನ್ನು ತೊಳೆದುಕೊಳ್ಳುತ್ತಾ ಅವನಿಗೊಂದು ಸಲಹೆ ನೀಡಿದಳು. ಅವಳೇನು ಹಾಸ್ಯವಾಗಿ ಹೇಳಿರಲಿಲ್ಲ, ಗಂಭೀರವಾಗಿ ನುಡಿದಿದ್ದಳು. ಅವಳ ಸಲಹೆಯನ್ನು ತಳ್ಳಿ ಹಾಕಿಬಿಟ್ಟ. ಡಿಯರ್, ಇದು ನಮ್ಮಿಬ್ಬರ ಮನೆ, ಪಬ್ಲಿಕ್ ಪ್ರಾಪರ್ಟಿ ಅಲ್ಲ. ಇದರೊಳಗೆ ಎಲ್ಲರೂ ಬರೋದು ನನಗಿಷ್ಟವಿಲ್ಲ. ಇದೊಂದು ಸವಿ ನೆನಪು ನಮ್ಮಿಬ್ಬರ ಪಾಲಿಗೆ ಮಾತ್ರ ಇರಲಿ. ಅವನ ಮಾತಿನಲ್ಲಿ ನಿಜಾಂಶವಿದೆ ಎನಿಸಿತು. ಮುಂದೆ ಆ ವಿಷಯವನ್ನು ಅವಳು ಪ್ರಸ್ತಾಪ ಮಾಡಲಿಲ್ಲ. ನಿರೀಕ್ಷಾ ತನ್ನ ಕೈಯಾರೆ ಅಡುಗೆ ಮಾಡಿ ಅವನಿಗೆ ಬಡಿಸಿದಳು. 3 ದಿನಗಳು ಹೇಗೆ ಕಳೆಯಿತೋ ತಿಳಿಯಲಿಲ್ಲ. ದಿನ ಒಂದು ಕ್ಷಣದಂತೆ ಕಳೆದು ಹೋಯಿತು ನಿರೀಕ್ಷಳಿಗೆ. ಸೂರಿ 4 ದಿನ ದೂರ ಎಲ್ಲಿಗಾದರೂ ಹೋಗಬೇಕು ಅಂತ ಅನ್ನಿಸ್ತಿದೆ. ಕೆಲಸದ ಜಂಜಾಟಗಳಿಂದ ದೂರ ಇರುವುದು ಅವಳ ಉದ್ದೇಶ. 4 ದಿನ ಯಾಕೆ, 10 ದಿನ ಟೂರ್ ಹೋಗಿ ನೆಮ್ಮದಿಯಾಗಿ ಇದ್ದು ಬರೋಣ. ತನ್ನ ಬಯಕೆಯನ್ನು ವ್ಯಕ್ತಪಡಿಸಿದ. ತನ್ನ ಬಗ್ಗೆ ಯಾರೂ ಚಿಂತಿಸದಿದ್ದರೂ ತಾಯಿಗೆ ಸದಾ ತನ್ನ ಬಗ್ಗೆಯೇ ಯೋಚನೆ ಎಂಬುದು ನಿರೀಕ್ಷಳಿಗೆ ತಿಳಿದಿತ್ತು. ಅವರಿಗೆ ಫೋನ್ ಮಾಡಿ ತಾನು ಮನೆಗೆ ಬರದಿರುವುದಕ್ಕೆ ಕಾರಣ ತಿಳಿಸಿಲ್ಲವೆಂದು ಅವರಿಗೆ ಫೋನ್ ಮಾಡಿದಳು. ಮನೆಯಲ್ಲಿ ಒಂಟಿಯಾಗಿದ್ದಳೇನೋ ಮಗಳ ದನಿಯನ್ನು ಕೇಳಿ ಲಕ್ಷ್ಮೀದೇವಿಯವರಿಗೆ ಹೋದ ಜೀವ ಬಂದಂತಾಗಿತ್ತು. ಅವರು 2 ದಿನದಿಂದ ಜ್ವರವೆಂದು ಮಲಗಿದ್ದರು. ಮಹೇಂದ್ರನಿಗೆ ಯಾವುದೂ ಲಕ್ಷ್ಯಕ್ಕೆ ಇಲ್ಲ. ತಾನಾಯಿತು ತನ್ನ ಓಡಾಟವಾಯಿತು ಎಂಬಂತೆ ಇರುತ್ತಾನೆ ಅವನು. ಹಿಂದಿನ ದಿನ ಮಹೇಂದ್ರ ಮನೆಗೆ ಬಂದಾಗ ಲಕ್ಷ್ಮೀದೇವಿ ಜ್ವರದ ತಾಪ ಹೆಚ್ಚಾಗಿ ಮಲಗಿದ್ದರು. ಅವರನ್ನು ಏನೆಂದು ಕೂಡ ಮಾತನಾಡಿಸಿರಲಿಲ್ಲ. ಮಲಗಿದಲ್ಲೇ ಕಣ್ಣೀರು ಹಾಕುತ್ತಾ ದಿಂಬು ಒದ್ದೆ ಮಾಡಿದ್ದರು ಲಕ್ಷ್ಮೀದೇವಿ. ಮಗಳು ಫೋನ್ ಮಾಡಿದ ಕೂಡಲೇ ಅವರಿಗೆ ಹೋದ ಪ್ರಾಣ ಹಿಂತಿರುಗಿ ಬಂದಂತೆ ಭಾಸವಾಯಿತು. 2 ದಿನದಿಂದ ಜ್ವರ ಬರುತ್ತಿದೆ ಮಗು, ಯಾರೂ ಇಲ್ಲ ಮನೆಯಲ್ಲಿ. ಅಳುವಿನ ದನಿ ಅವರದ್ದು. ತನ್ನದೇ ಆದ ಕನಸಿನ ಪ್ರಪಂಚದಲ್ಲಿದ್ದವಳು ತಾಯಿಯ ಮಾತು ಕೇಳಿ ಪಾತಾಳಕ್ಕೆ ತಳ್ಳಿಸಿಕೊಂಡವಳಂತೆ ಬಿಳಿಚಿಕೊಂಡಳು. ಸ್ವಾರ್ಥಿಯಾಗಿ ಬಿಟ್ಟೆನ ನಾನು. ಅಲ್ಪ ಪ್ರಮಾಣದ ಸ್ವಾರ್ಥ ಎಲ್ಲರಲ್ಲಿಯೂ ಇರುವಂಥದ್ದೇ. ಆದರೆ ತಾನು ತೀರಾ ಸ್ವಾರ್ಥಿಯಾಗಿ ವರ್ತಿಸಿಬಿಟ್ಟೆನೇನೋ. ತಾಯಿಯನ್ನು ಮರೆತು ಬಿಟ್ಟೆ. ಬೆನ್ನ ಹಿಂದೆ ನಿಂತಿದ್ದ ಸೂರಜ್ಗೆ ಒರಗಿ, ಸೂರಿ ನಾನು ಮನೆಗೆ ಹೋಗಬೇಕು ಎಂದಳು. ಅವಳ ಮುಖಭಾವ ಕಾಣದೆ, ಅವಳಲ್ಲಾಗುತ್ತಿರುವ ಗೊಂದಲಗಳು ತಿಳಿಯದೆ, ಇಷ್ಟು ಬೇಗ ಮನೆ ನೆನಪಾಯಿತಾ? ನನ್ನನ್ನು ದೂರ ಮಾಡಿ ಹೋಗ್ತಾ ಇದೆಯಾ? ಹಾಸ್ಯ ಮಾಡಿದ ಸೂರಜ್.
ನಿರೀಕ್ಷೆ ಅವನ ಹಾಸ್ಯದ ಮಾತನ್ನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ಅವಳಿಂದ ಮಾತು ಬಾರದಿದ್ದಾಗ ನಿಧಾನವಾಗಿ ಅವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡನು. ಅವಳ ಕಂಗಳು ತುಂಬಿ ನಿಂತಿರುವುದನ್ನು ನೋಡಿ ಮತ್ತೂ ಹಾಸ್ಯ ಮಾಡಿದ. ಹೊಸದಾಗಿ ಮದುವೆಯಾದ ಹುಡುಗಿ ತವರನ್ನು ನೆನಪು ಮಾಡಿಕೊಂಡು ಅಳುವಂತಿದೆ. ಅಮ್ಮನಿಗೆ ಹುಷಾರಿಲ್ಲ ಎಂದವಳು ಮುಂದೆ ಮಾತನಾಡಲು ಸಾಧ್ಯವಾಗದೆ ಅವನೆದೆಯಲ್ಲಿ ಮುಖವಿರಿಸಿ ಕಣ್ಣೀರಿಟ್ಟಳು. ಅಮ್ಮನಿಗೆ ಹುಷಾರಿಲ್ಲ ಅಷ್ಟೇ ತಾನೇ, ಈಗಲೇ ಹೊರಟು ಬಿಡೋಣ. ಹುಚ್ಚಿ, ಅಷ್ಟಕ್ಕೆ ಅಳ್ತಾರ? ಅವಳ ಮುಂಗುರುಳನ್ನು ನೇವರಿಸುತ್ತಾ ನೆತ್ತಿಯ ಮೇಲೆ ತುಟಿಯೊತ್ತಿದ. ತಾನು ಬಳಿಯಲ್ಲಿ ಇದ್ದಿದ್ದರೆ ತಾಯಿ 2 ದಿನದಿಂದ ಜ್ವರದಲ್ಲಿ ನರಳಲು ಬಿಡುತ್ತಿರಲಿಲ್ಲವೇನೋ ಎಂಬ ಯೋಚನೆ ಬಂದು ಅವಳ ಅಳು ಮತ್ತೂ ಹೆಚ್ಚಿತು. 2 ದಿನದಿಂದ ಅವರಿಗೆ ಫೋನ್ ಮಾಡದೆ ದೊಡ್ಡ ತಪ್ಪು ಮಾಡಿದೆ. ಏನಾದರೂ ಹೆಚ್ಚು ಕಡಿಮೆಯಾದರೆ ಏನು ಮಾಡಲಿ ಸೂರಿ? ಹಾಗೇನಾದರೂ ಆದರೆ ನನ್ನನ್ನು ಯಾವತ್ತೂ ಕ್ಷಮಿಸುವುದಿಲ್ಲ. ಅವಳನ್ನು ಹೇಗೋ ಸಮಾಧಾನ ಮಾಡಿ ಕೂಡಲೇ ಕರೆದುಕೊಂಡು ಹೊರಟ. ಮನೆ ತಲುಪಿದವಳಿಗೆ ತಾಯಿಯನ್ನು ನೋಡಿ ಅಪರಾಧಿ ಪ್ರಜ್ಞೆ ಕಾಡಿತು. ಲಕ್ಷ್ಮೀದೇವಿ ತೀರಾ ಇಳಿದು ಹೋಗಿದ್ದರು. ಜ್ವರ ಅವರನ್ನು ತಿಂದು ಹಾಕಿಬಿಟ್ಟಂತೆ ಕಾಣುತ್ತಿದೆ. ಅಮ್ಮ, ನನಗೊಂದು ಫೋನ್ ಮಾಡಬಾರದಿತ್ತಾ? ನೊಂದು ನುಡಿದಳು ನಿರೀಕ್ಷಾ. ನೀನು ಶೂಟಿಂಗ್ನಲ್ಲಿರುತ್ತೀಯಲ್ಲ ಮಗು, ನಿನಗ್ಯಾಕೆ ತೊಂದರೆ ಕೊಡುವುದು ಅಂತ ನಾನಾಗಿ ಫೋನ್ ಮಾಡಲಿಲ್ಲ. ನರಳುತ್ತಿದ್ದವರು ಕ್ಷೀಣ ದನಿಯಲ್ಲಿ ನುಡಿದರು. ಪಾತಾಳಕ್ಕೆ ತಳ್ಳಿದಂತಾಯಿತು ಅವಳಿಗೆ. ಕ್ಷಮೆ ಕೇಳಲು ಯಾವುದೇ ಪದವಿಲ್ಲವೆನಿಸಿಬಿಟ್ಟಿತು ಅವಳಿಗೆ. ಮಹೇಂದ್ರ ತೀರಾ ಬೇಜವಾಬ್ದಾರಿ ಎನಿಸಿದ. ಅವನನ್ನು ನಂಬಿಕೊಂಡು ಹೊರಗೆ ಹೋದರೆ ಮನೆಯ ಯಾವುದೇ ಜವಾಬ್ದಾರಿಯನ್ನು ಅವನು ತೆಗೆದುಕೊಳ್ಳುವವನಲ್ಲ. ಲಕ್ಷ್ಮೀದೇವಿ ಶಾಲು ಹೊದ್ದು ಮಲಗಿದ್ದರು. ಅವರನ್ನು ಎಬ್ಬಿಸಿಕೊಂಡು ಡಾಕ್ಟರ್ ಬಳಿಗೆ ಕರೆದುಕೊಂಡು ಹೋದಳು. ವೈರಲ್ ಫೀವರ್ ಎಂದು ಹೇಳಿದ ಡಾಕ್ಟರ್ ಮೆಡಿಸಿನ್ ಬರೆದು ಕೊಟ್ಟರು. ಮಾರನೆಯ ದಿನ ಬೆಳಗಿನ ಹೊತ್ತಿಗೆ ಲಕ್ಷ್ಮೀದೇವಿಯವರ ಜ್ವರ ಕಡಿಮೆಯಾಗಿತ್ತು. ಅವರ ಮೊಗದಲ್ಲಿ ಆಯಾಸ ಎದ್ದು ಕಾಣುತ್ತಿದ್ದರಿಂದ ತಾನು ಅಂದು ಹೊರಗೆ ಹೋಗದೇ ಇರಲು ನಿರ್ಧರಿಸಿದಳು. 10 ಗಂಟೆಯವರೆಗೂ ಮನೆಯಲ್ಲಿದ್ದವಳಿಗೆ ಸೂರಜ್ ಫೋನ್ ಮಾಡಿ ಕೂಡಲೇ ಹೊರಟು ಬರುವಂತೆ ಹೇಳಿದ. ತಾಯಿಯ ಆರೋಗ್ಯ ಸ್ವಲ್ಪ ಸುಧಾರಿಸಿದೆಯಾದ್ದರಿಂದ ತಾನು ಹೊರಡಲು ಸಿದ್ಧಳಾದಳು. ಕೆಲಸದ ಹುಡುಗಿಗೆ ತಾನು ಹಿಂದಿರುಗಿ ಬರುವವರೆಗೂ ಎಲ್ಲಿಗೂ ಹೋಗದಂತೆ ತಾಕೀತು ಮಾಡಿದಳು. ಅಂಥ ಮುಖ್ಯವಾದ ಕೆಲಸವೇನೂ ಇರಲಿಲ್ಲ. ಅವಸರವಾಗಿ ಬರುವಂತೆ ಕರೆದ ಸೂರಜ್ನ ಮೇಲೆ ಅವಳಿಗೆ ಸಿಟ್ಟು ಬಂದಿತ್ತು. ಸಾರಿ ಡಿಯರ್, ನಿನ್ನನ್ನು ನೋಡಲೇಬೇಕು ಅಂತ ಅನ್ನಿಸಿಬಿಟ್ಟಿತ್ತು. ಅದಕ್ಕೆ ಬರುವಂತೆ ಹೇಳಿದೆ. ಯು ಆರ್ ಟೂ ಮಚ್. ಅಮ್ಮನಿಗೆ ಹುಷಾರಿಲ್ಲ ಅನ್ನುವ ಟೆನ್ಷನ್ನಲ್ಲಿ ನಾನಿದ್ದರೆ ನೀವು ತಮಾಷೆ ಮಾಡ್ತೀರಾ? ಕಿರಿಕಿರಿ ಎನಿಸಿತ್ತು ಅವಳಿಗೆ. ಸಿಟ್ಟು ಶಮನವಾಗದೆ ಕುಳಿತು ಬಿಟ್ಟಳು. ಅವಳ ಮಗ್ಗುಲಲ್ಲಿ ಕುಳಿತು ಕೆಲವು ಫೋಟೋಗಳನ್ನು ತೋರಿಸಿದ. ಅವಳಿಗೆ ಯಾವ ವಿಷಯದಲ್ಲಿಯೂ ಆಸಕ್ತಿ ಇಲ್ಲ. ಕೆಲಸದವಳಲ್ಲಿ ಹೇಳಿ ಬಂದಿದ್ದಳು, ಏನಾದರೂ ತೊಂದರೆಯಾದರೆ ಫೋನ್ ಮಾಡುವಂತೆ. ಕೆನ್ನೆಗೆ ಕೈಕೊಟ್ಟು ಚಿಂತಿಸುತ್ತಾ ಕುಳಿತವಳಿಗೆ ಮನೆಯಿಂದ ಫೋನ್ ಬಂದಿತ್ತು. ಕೆಲಸದವಳು ಫೋನ್ ಮಾಡಿದಳು. ಮೇಡಮ್, ಅಮ್ಮವರು ಸುಸ್ತಾಗಿ ಬಿದ್ದು ಬಿಟ್ಟಿದ್ದಾರೆ, ಬೇಗ ಬನ್ನಿ. ಗಾಬರಿ ಇತ್ತು ಅವಳ ದನಿಯಲ್ಲಿ. ಸೂರಿ, ಬೇಗ ಡ್ರಾಪ್ ಮಾಡಿ, ಅಮ್ಮನಿಗೆ ತೊಂದರೆಯಾಗಿದೆ, ಆತಂಕದಿಂದ ಹೇಳಿ ಎದ್ದು ನಿಂತಳು. ಸೂರಜ್ ಏನೂ ಹೇಳಲಾಗದೆ ಅವಳನ್ನು ಕಳುಹಿಸಿದ. ಅವನು ತನ್ನೊಂದಿಗೆ ಬಂದಿದ್ದರೆ ಆತಂಕ ಕಡಿಮೆಯಾಗುತ್ತಿತ್ತೇನೋ. ತನ್ನ ಸಹಾಯ ಬೇಕಾಗಿದೆಯಾ ಎಂದು ಅವನೇನೂ ಕೇಳಲಿಲ್ಲ. ಕೊನೆಯಲ್ಲಿ ಅವಳೇ ಕೇಳಿಬಿಟ್ಟಳು. ಸೂರಿ, ನೀವು ಬರ್ತೀರಾ? ಅವನು ಹಿಂದೆ ಮುಂದೆ ನೋಡಿದ. ಅದನ್ನು ಗಮನಿಸಿದವಳು ಹೆಚ್ಚು ಒತ್ತಾಯ ಮಾಡಲು ಹೋಗಲಿಲ್ಲ. ಅವಳು ಮನೆಗೆ ಹೋಗಿ ನೋಡುತ್ತಾಳೆ. ಲಕ್ಷ್ಮೀದೇವಿ ಜಗತ್ತಿನ ಪರಿವೇ ಇಲ್ಲದಂತೆ ಮಲಗಿದ್ದಾರೆ. ಆಕಾಶ ತಲೆ ಮೇಲೆ ಬಿದ್ದವಳಂತೆ ಚಡಪಡಿಸಿದಳು. ಅದೇ ವೇಳೆಯಲ್ಲಿ ಡ್ರೈವರ್ ಇಲ್ಲದಿರುವುದು ಅವಳಿಗೆ ಕೈಕಾಲು ಆಡದಂತೆ ಮಾಡಿತು. ಕೆಲಸದವಳನ್ನು ಕಳುಹಿಸಿ ಆಟೋ ತರಿಸಿದಳು. ಲಕ್ಷ್ಮೀದೇವಿಯವರನ್ನು ಡಾಕ್ಟರ್ ಪರೀಕ್ಷಿಸುವ ಸಮಯದಲ್ಲಿ ಡ್ರೈವರ್ಗೆ ಫೋನ್ ಮಾಡಿದಳು. ಡಾಕ್ಟರ್ ಲಕ್ಷ್ಮೀದೇವಿಯವರನ್ನು ಪರೀಕ್ಷಿಸಿದರು. ಪ್ರಾಣ ಹೋಗಿರುವ ವಿಷಯವನ್ನು ಹೇಳಿದ್ದೇ ತಡ ನಿರೀಕ್ಷೆ ಕಣ್ಣು ಕತ್ತಲೆ ಬಂದಂಥವಳಾಗಿ ಬಿದ್ದು ಬಿಟ್ಟಳು. ಮುಂದೆ ಏನಾಯಿತೋ ಅವಳ ಅರಿವಿಗೆ ಬರಲಿಲ್ಲ. 2 ದಿನಗಳ ನಂತರ ಸೂರಜ್ ಅವಳನ್ನು ಭೇಟಿ ಮಾಡುವ ಸಲುವಾಗಿ ಮನೆ ಬಳಿ ಬಂದ. ಮಹೇಂದ್ರನ ಬಗ್ಗೆ ಎಷ್ಟು ಬೇಸರವಾಗಿತ್ತೋ ಅಷ್ಟೇ ಬೇಸರ ಸೂರಜ್ನ ಬಗ್ಗೆಯೂ ಆಗಿತ್ತು. ಸಂಕಷ್ಟದ ಸಮಯದಲ್ಲಿ ಜೊತೆಯಲ್ಲಿಲ್ಲವೆಂದರೆ ಅದು ಯಾವ ಸಂಬಂಧ? ಹಾಗೆಂದುಕೊಳ್ಳುತ್ತಾ ನೊಂದುಕೊಂಡಿದ್ದಳು. ಸೂರಜ್ ಅವಳನ್ನು ಸಮೀಪಿಸಿದವನು ಮೊದಲು ನಡೆದು ಹೋದ ದುರಂತಕ್ಕೆ ಸಂತಾಪ ಸೂಚಿಸಿದ. ನಂತರ ಅವಳನ್ನು ಹೃದಯಕ್ಕೆ ಒತ್ತಿ ಹಿಡಿದು ಐ ಆಮ್ ವಿತ್ ಯು ಡಿಯರ್ ನುಡಿದ. ಅವನ ಸಾಮೀಪ್ಯದಿಂದ ಎಲ್ಲ ಮರೆತು ಕಣ್ಣೀರಾದಳು. ಲಕ್ಷ್ಮೀದೇವಿ ಮರಣದ ನಂತರ ನಿರೀಕ್ಷೆಳಿಗೆ ಮನೆಗೆ ಹೋಗುವುದೆಂದರೆ ಅಪ್ರಿಯವೆನಿಸುತ್ತಿತ್ತು. ತಾಯಿ ಇಲ್ಲದ ಮನೆ ಬಿಕ್ಕೋ ಎನಿಸುತ್ತಿತ್ತು ಮಾತ್ರವಲ್ಲ, ತಮ್ಮನ ವರ್ತನೆ ಹಿಂಸೆ ತರಿಸುತ್ತಿತ್ತು. ಸೂರಜ್ನ ಫಾರ್ಮ್ ಹೌಸ್ನಲ್ಲಿದ್ದರೆ ಏನೋ ಮನಸ್ಸಿಗೆ ನೆಮ್ಮದಿ ಎನಿಸಿ ಅಲ್ಲಿಗೆ ಹೋಗಲು ಸದಾ ತವಕಿಸುತ್ತಿದ್ದಳು. ಅಲ್ಲಿದ್ದರೆ ನೆಮ್ಮದಿ ಮಾತ್ರವಲ್ಲ, ಸೂರಜ್ನ ಸಾಮೀಪ್ಯ ಕೂಡ ಮನಸ್ಸಿಗೆ ಅಪ್ಯಾಯಮಾನ. ಸೂರಿ, ಇಲ್ಲೇ ಇದ್ದು ಬಿಡೋಣ. ಶೂಟಿಂಗ್ ಮುಗಿದ ಕೂಡಲೇ ನಾನು ಬಂದಿರುತ್ತೇನೆ. ನಿಮ್ಮ ಕೆಲಸಗಳೇನಾದರೂ ಇದ್ದರೆ ಮುಗಿಸಿಕೊಂಡು ನೀವು ಇಲ್ಲಿಗೆ ಬಂದು ಬಿಡಿ, ಅವನಿಗೆ ಹೇಳಿದಳು. ಮೊದಲಿಗೆ ಒಪ್ಪಿಕೊಂಡನಾದರೂ ನಂತರ ನಿರಾಕರಿಸಿದ. ಬೇಡ ಡಿಯರ್, ನಿನಗೆ ಗೊತ್ತಾಗೋದಿಲ್ಲ. ಪೇಪರ್ನವರಿಗೆ ಗೊತ್ತಾದರೆ ಇಲ್ಲ ಸಲ್ಲದ್ದನ್ನು ಬರೆಯುತ್ತಾರೆ. ನಿನ್ನ ಅವಕಾಶಗಳೆಲ್ಲ ಕೈತಪ್ಪಿ ಹೋಗುತ್ತೆ, ನಯವಾಗಿ ನುಡಿದ. ಹೆಸರಿಗೆ ಮಸಿ ಬಳಿಯುವವರು ಸಾಕಷ್ಟು ಮಂದಿ ಇರುತ್ತಾರೆ. ಇವೆಲ್ಲ ತಿಳಿದಿರುವುದರಿಂದ ನಿರೀಕ್ಷೆ ಸುಮ್ಮನಾದಳು. ಆದರೂ ಹೆಚ್ಚಾಗಿ ಅವಳು ಫಾರ್ಮ್ ಹೌಸ್ನಲ್ಲೇ ಉಳಿದು ಬಿಡುತ್ತಿದ್ದಳು. ಅವಳನ್ನು ಪ್ರೊಡ್ಯೂಸರ್ ಭೇಟಿಯಾಗಬೇಕೆಂದರೆ ಹೋಟೆಲ್ನಲ್ಲಿ ಭೇಟಿಯಾಗಬೇಕಿತ್ತು. ಉತ್ತಮ ಗುಣಮಟ್ಟದ ಯಶಸ್ಸಿನ ಗರಿಯನ್ನೇರಿಸಿಕೊಂಡ ಸಿನಿಮಾಗಳು ಅವಳದಾದವು. 2 ವರ್ಷದಲ್ಲಿ ಸಾಕಷ್ಟು ಹಣ ಹೆಸರು ಗಳಿಸಿದಳು. ಖ್ಯಾತ ಹೀರೋಗಳೊಂದಿಗೆ ನಟಿಸಿದಳು. ಮಹೇಂದ್ರ ಬದಲಾಗಲಿಲ್ಲ. ಅವನು ಕೇಳಿದಷ್ಟು ಹಣ ಕೊಟ್ಟರೆ ಸುಮ್ಮನೆ ತನ್ನ ಪಾಡಿಗೆ ಇರುತ್ತಿದ್ದ.
ಇಲ್ಲವಾದರೆ ಅವನ ಕಿರಿಕಿರಿಯನ್ನು ಕೇಳಲು ಸಾಧ್ಯವಾಗುತ್ತಿರಲಿಲ್ಲ. ಕೈಗೆ ಬಂದ ಅಷ್ಟು ಹಣವನ್ನು ಕಳೆದುಕೊಂಡು ಬರುತ್ತಿದ್ದ. ಯಾವುದೋ ಬಿಸ್ನೆಸ್ ಮಾಡುತ್ತೇನೆಂದು 2 ಬಾರಿ ದೊಡ್ಡ ಮೊತ್ತದ ಹಣ ವಸೂಲಿ ಮಾಡಿದ್ದ. ನಿರೀಕ್ಷಳಿಗೆ ಗೊತ್ತು, ಮಹೇಂದ್ರನ ಕೈ ತಲುಪಿದ ಹಣ ಜೂಜಿನಲ್ಲಿ ಕಳೆದು ಹೋಗುವುದೆಂದು. ಆದರೂ ಅವನಿಗೆ ಹಣ ಕೊಡಲೇಬೇಕಿತ್ತು. ವೇಲುಮಣಿ ತನ್ನ 50ನೇ ಬರ್ತ್ಡೇಯನ್ನು ಅದ್ದೂರಿಯಿಂದ ಆಚರಿಸಿಕೊಂಡ. ಸಿನಿಮಾ ರಂಗದ ಹಳೆ ಹೊಸ ಕಲಾವಿದರೆಲ್ಲರಿಗೂ ಆಹ್ವಾನ ಹೋಯಿತು. ಯಾವುದೇ ಕಾರ್ಯಕ್ರಮಗಳಿರಲಿ, ನಿರೀಕ್ಷಾ ಸೂರಜ್ನೊಂದಿಗೆ ಹೋಗಲು ಬಯಸುತ್ತಾಳೆ. ಬೆಳಿಗ್ಗೆ ರೆಡಿಯಾದ ಕೂಡಲೇ ಸೂರಜ್ಗೆ ಫೋನ್ ಮಾಡಿದಳು. ಡಿಯರ್, ಅಲ್ಲೇ ಮೀಟ್ ಮಾಡೋಣ, ಜೊತೆಯಾಗಿ ಹೋಗೋದು ಬೇಡ. ಅವನು ಹೇಳಿದ ಕೂಡಲೇ ಅವಳ ಮುಖ ಕಪ್ಪಿಟ್ಟಿತು. ತನ್ನನ್ನು ದೂರ ಬಿಡಲು ಪ್ರಯತ್ನಿಸುತ್ತಾನೆಂಬ ಯೋಚನೆ ಬಂದ ಕೂಡಲೇ ಸಿಡಿದು ಹೋಗುತ್ತಾಳೆ. ಅದೆಷ್ಟು ಕೋಪ ಬರುತ್ತದೆಂದರೆ ಅವಳಿಗೆ ಆ ವೇಳೆಯಲ್ಲಿ ಏನೇ ಕೈಗೆ ಸಿಕ್ಕರೂ ಎಸೆದು ಚೂರು ಮಾಡಿಬಿಡುತ್ತಾಳೆ. 2 ವರ್ಷಗಳಲ್ಲಿ ಅನೇಕ ಬದಲಾವಣೆಗಳಾಗಿದ್ದವು. ಸೂರಜ್ ಪತ್ನಿಯಿಂದ ವಿಚ್ಛೇದನ ತೆಗೆದುಕೊಳ್ಳುತ್ತೇನೆ ಎಂದಿದ್ದವನು ಅನಂತರ ಆ ವಿಷಯವನ್ನು ಮರೆತವನಂತೆ ವರ್ತಿಸುತ್ತಿದ್ದ. ಅವಳ ಮನೆಗೆ ಬರಲು ಅವನು ನಿರಾಕರಿಸುತ್ತಿದ್ದ. ಒಂದು, ಅವನಿಗೆ ಯಾರಾದರೂ ತನ್ನನ್ನು ನಟಿಯೊಬ್ಬಳ ಮನೆಗೆ ಪದೇ ಪದೇ ಹೋಗುತ್ತಾನೆಂದು ಗಮನಿಸಿದರೆ ಹೆಸರು ಹಾಳಾಗುತ್ತದೆ ಎಂಬ ಕಾಳಜಿ. ಮತ್ತೊಂದು, ಅವಳ ಮನೆಯಲ್ಲಿ ಮಹೇಂದ್ರ ಯಾವ ಸಮಯದಲ್ಲಿ ಇರುತ್ತಾನೆಂದು ಹೇಳಲು ಸಾಧ್ಯವಿಲ್ಲ. ಇನ್ನು ಜೊತೆಯಲ್ಲಿರಬೇಕೆಂದರೆ ಫಾರ್ಮ್ ಹೌಸಿಗೆ ಹೋಗಬೇಕು. ಯಾವಾಗಲೂ ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ. ಪಾರ್ಟಿಯಲ್ಲಿ ಕೇಂದ್ರ ಬಿಂದುವಾಗಬೇಕೆಂದರೆ ಕಣ್ಣು ಕೋರೈಸುವಂತೆ ಅಲಂಕರಿಸಿಕೊಳ್ಳಬೇಕು. ನಿರಾಸಕ್ತವಾಗಿ ಅಲಂಕರಿಸಿಕೊಂಡಳು ನಿರೀಕ್ಷಾ. ಅವಳು ಪ್ರತಿ ಬಾರಿ ಗಮನಿಸಿದ್ದಾಳೆ. ಸೂರಜ್ ಭೇಟಿಯಾಗಲಿದ್ದಾನೆ ಎಂದು ಗೊತ್ತಾದರೆ ಮೊಗದಲ್ಲಿ ಹೊಳಪು ತುಂಬಿರುತ್ತದೆ. ಇಲ್ಲವಾದರೆ ಜೀವಕಳೆಯೇ ಇಲ್ಲದಂತಾಗುತ್ತದೆ. ಎಲ್ಲವನ್ನೂ ಮರೆತು ನಟಿಸಬೇಕೆಂದರೂ ಶೂನ್ಯತೆ ಉಳಿದು ಹೋಗುತ್ತದೆ. ಕೆಲವೊಮ್ಮೆ ಅವಳಿಗೆ ಅನ್ನಿಸಿದ್ದು ಇದೆ. ಸಿನಿಮಾದಲ್ಲಿ ಅವಕಾಶ ನೀಡಿದನೆಂಬ ಒಂದೇ ಕಾರಣಕ್ಕೆ ಅವನಿಗೆ ಒಲಿದೆನ ತಾನು. ಕಲಾವಿದೆಯಾಗಿ ಹೆಸರು ಮಾಡಿದ್ದೆ, ಅಷ್ಟೇ ಸಾಕಿತ್ತು. ಆಕಾಶದೆತ್ತರದ ಹೆಸರು, ಸ್ವರ್ಗವನ್ನು ಮೀರಿಸುವ ಐಶ್ವರ್ಯ ಬೇಕಿರಲಿಲ್ಲ. ಜೀವಿಸಲು ಮುಖ್ಯವಾಗಿ ಬೇಕಿರುವುದು ನೆಮ್ಮದಿ. ಇಲ್ಲ, ನನ್ನತನ ಎಂಬುದನ್ನು ಯಾವತ್ತೂ ಕಳೆದುಕೊಂಡಿದ್ದೇನೆ. ಅಲಂಕರಿಸಿಕೊಂಡು ಪೋರ್ಟಿಕೋ ಬಳಿ ಬಂದು ನಿಂತಳು. ಮಹೇಂದ್ರ ಕಾರು ತಂದು ಮುಂದೆ ನಿಲ್ಲಿಸಿದ. ಗ್ರೇಟ್ ಫಿಲ್ಮ್ ಸ್ಟಾರ್ ಎಲ್ಲಿಗೂ ಹೊರಟಂತಿದೆ. ಅವನ ಮಾತಿನಲ್ಲಿ ವ್ಯಂಗ್ಯವಿತ್ತು. ರಾತ್ರಿಯೆಲ್ಲ ನೀನೆಲ್ಲಿ ಹಾಳಾಗಿ ಹೋಗಿದ್ದೆ ಎಂದು ಅವನಿಗೆ ಮುಖಕ್ಕೆ ಹೊಡೆದಂತೆ ಹೇಳುವ ಮನಸ್ಸಾಯಿತು. ಡ್ರೈವರ್ ಬರುವನೇನೋ ಎಂದು ಕತ್ತು ಉದ್ದ ಮಾಡಿದಳು. ತಾನು ಹೊರ ಬಂದುದನ್ನು ಅವನು ನೋಡಲಿಲ್ಲವೇನೋ. ಫೋನಿನಲ್ಲಿ ಯಾರೊಂದಿಗೋ ಮಾತನಾಡುತ್ತಿದ್ದ. ಲಘುವಾಗಿ ಕೆಮ್ಮಿದಳು. ಡ್ರೈವರ್ ಹಿಂದೆ ತಿರುಗಿ ಇವಳು ನಿಂತಿರುವುದನ್ನು ನೋಡಿ ತಟ್ಟನೆ ಓಡುತ್ತಾ ಬಳಿ ಬಂದ. ಮನೆಯಿಂದ ಫೋನ್ ಮೇಡಮ್. ಇವಳು ಕೇಳುವ ಮೊದಲೇ ಹೇಳಿದ. ಹೋಗಬೇಕಿರುವ ಪಾರ್ಟಿ ಹಾಲ್ ಹೆಸರು ಹೇಳಿದಳು. ಕಾರಿನ ಡೋರ್ ತೆರೆದು ನಿಂತ ಡ್ರೈವರ್. ಸೂರಜ್ ಪಾರ್ಟಿಗೆ ಬರುತ್ತೇನೆಂದರೂ ತಾನೇಕೆ ವಿಶೇಷವಾಗಿ ಅಲಂಕರಿಸಿಕೊಳ್ಳಲಿಲ್ಲ. 2 ವರ್ಷದಲ್ಲಿ ಬೇಸತ್ತು ಹೋಗುವಂತೆ ಮಾಡಿದ್ದಾನೆ ಅವನು. ಅವನು ನಿರ್ಲಕ್ಷಿಸುತ್ತಿದ್ದಾನೆಂಬ ಭಾವನೆ ಮೂಡುತ್ತಲೇ ಸತ್ತು ಹೋಗಿಬಿಡುವ ಮನಸ್ಸಾಗುತ್ತದೆ. ಇಂಡಸ್ಟ್ರಿಯ ಪ್ರತಿಯೊಬ್ಬರೂ ವೇಲುಮಣಿಯ ಆಹ್ವಾನಕ್ಕೆ ಬೆಲೆ ಕೊಟ್ಟು ಬಂದಿದ್ದರು. ವೇಲುಮಣಿ ಸಂತಸದ ಉತ್ತುಂಗದಲ್ಲಿರುವಂತೆ ಕಾಣುತ್ತಿದ್ದರು. ಎಲ್ಲರೂ ಪರಿಚಿತರೇ ನಿರೀಕ್ಷಳಿಗೆ. ಮೊದಲ ಬಾರಿಗೆ ತಾನು ಹಾಜರಾದ ಪಾರ್ಟಿ ನೆನಪಾಯಿತು. ಅಂದು ಯಾರೂ ಪರಿಚಿತರಿರಲಿಲ್ಲ. ಇಂದು ಸಾಕಷ್ಟು ಖ್ಯಾತಿ ಗಳಿಸಿರುವವಳು ತಾನು. ಎಲ್ಲರೂ ಸಮೀಪಿಸಿ ಮಾತನಾಡುವವರೇ. ಸಂಕೋಚದಿಂದ ಮುದುಡಿ ಮೂಲೆ ಸೇರಿದ್ದ ಅಂದಿಗೂ ಇಂದಿಗೂ ಅದೆಷ್ಟು ವ್ಯತ್ಯಾಸ. ಯಾರು ಬಂದು ಮಾತನಾಡಿದರೂ ನಿರೀಕ್ಷಳ ಕಂಗಳಲ್ಲಿ ಹೊಳಪು ಮೂಡುತ್ತಿಲ್ಲ. ಅವಳ ನೋಟ ಸೂರಜ್ಗಾಗಿ ಅರಸಿತು. ಅವನೆಲ್ಲಿಯೂ ಕಾಣದೆ ನಿರಾಶಳಾದಳು. ಕೊನೆಯಲ್ಲಿ ಅಸಹನೆಯಿಂದ ಅವನಿಗೆ ಫೋನ್ ಮಾಡಿದಳು. ಫೋನ್ ಮಾಡಿದ ಕೂಡಲೇ ರಿಸೀವ್ ಮಾಡುವವನಲ್ಲ ಅವನು, ಅಗತ್ಯ ಕರೆಗಳ ಹೊರತು. ಅದೆಷ್ಟು ಬಾರಿ ತನ್ನ ಕರೆಗಾಗಿ ಸರಿಯಾಗಿ ಅವನು ಸ್ಪಂದಿಸಲಿಲ್ಲ ಎಂಬ ಕಾರಣಕ್ಕೆ ಫೋನನ್ನು ಎತ್ತಿ ಎಸೆದಿದ್ದಳು. ಹಿರಿಯ ಕಲಾವಿದೆ ಶ್ರೀವೀಣಾ ಅವಳನ್ನು ಸಮೀಪಿಸಿ ಮಾತನಾಡಿಸಿದರು. ಒಂದು ಕಾಲದಲ್ಲಿ ಸಾಕಷ್ಟು ಹೆಸರು ಮಾಡಿದವರು ಅವರು. ಆತ್ಮೀಯವಾಗಿ ಮಾತನಾಡಲಾರಂಭಿಸಿದರು. ಸಿನಿಮಾದಲ್ಲಿ ನಟಿಸಲು ಪ್ರಾರಂಭಿಸಿದ ನಂತರ ಹೀಗೆ ಯಾರ ಜೊತೆಯಲ್ಲೂ ಕುಳಿತು ಹರಟಿದ ನೆನಪಿಲ್ಲ ಅವಳಿಗೆ. ಮನಸ್ಸೆಲ್ಲ ಹಗುರವಾದಂತಾಯಿತು. ಹೀಗೆ ತನ್ನ ಹಿತ ಬಯಸುವವರು ಯಾರಾದರೂ ಇದ್ದಿದ್ದರೆ ತಾನು ಸದಾ ಸೂರಜ್ಗೆ ಡಿಪೆಂಡ್ ಆಗಿ ಇರುತ್ತಿರಲಿಲ್ಲವೇನೋ. ಅವರೊಂದಿಗೆ ಮಾತನಾಡುತ್ತಾ ಅಂದುಕೊಂಡಳು. ಸೂರಜ್ ಬರುತ್ತಿರುವುದು ದೂರದಿಂದಲೇ ಕಂಡು ಪುಳಕಿತಳಾದವಳಂತೆ ಏಳಲು ಸಿದ್ಧಳಾದಳು. ಅವನು ನೇರವಾಗಿ ತನ್ನ ಬಳಿಗೆ ಬರುತ್ತಾನೆಂದುಕೊಂಡಳು. ಆದರೆ ಅವಳ ಅನಿಸಿಕೆ ಸುಳ್ಳಾಯಿತು. ಸೂರಜ್ ನೇರವಾಗಿ ವೇಲುಮಣಿ ಬಳಿ ಹೋದ. ತಾನು ತಂದಿದ್ದ ಬೊಕೆಯನ್ನು ವೇಲುಮಣಿಗೆ ನೀಡಿ ಅವನಿಗೆ ಅಭಿನಂದಿಸುತ್ತಾ ಅವನೊಂದಿಗೆ ಮಾತನಾಡುತ್ತಾ ನಿಂತುಬಿಟ್ಟ. ಕೆರಳಿದಂತಾದಳು ನಿರೀಕ್ಷಾ. ಅವಳ ಸಮೀಪ ಕುಳಿತಿದ್ದ ಶ್ರೀವೀಣಾ ಅವಳನ್ನೇ ಗಮನಿಸುತ್ತಿದ್ದಾರೆ. ಅವಳ ಭುಜದ ಮೇಲೆ ಕೈ ಇರಿಸಿದರು. ತನ್ನದೇ ಪ್ರಪಂಚದಲ್ಲಿದ್ದ ನಿರೀಕ್ಷಾ ಬೆನ್ನ ಹಿಂದೆ ಸ್ಪರ್ಶವಾದಾಗ ಬೆಚ್ಚಿ ಒಮ್ಮೆ ಅವರ ಕಡೆ ತಿರುಗಿ ನೋಡಿದಳು. ನಾನು ನಿನಗಿಂತಲೂ ಹಿರಿಯವಳಾದ್ದರಿಂದ 2 ಮಾತು ಹೇಳುತ್ತಿದ್ದೇನೆ. ನಮ್ಮಂತಹ ಸಿನಿಮಾ ಕಲಾವಿದೆಯರಿಗೆ ಯಶಸ್ಸು ತುಂಬ ಕಡಿಮೆ ಸಮಯದ್ದಾಗಿರುತ್ತದೆ. ಆ ಸಮಯದಲ್ಲಿ ಯಾರು ಸಹಾಯ ಮಾಡಿದರು ಎನ್ನುವ ದಾಕ್ಷಿಣ್ಯಕ್ಕೆ ಕಟ್ಟುಬಿದ್ದು ನಮ್ಮತನವನ್ನು ಕಳೆದುಕೊಳ್ಳುತ್ತೇವೆ. ಆ ವೇಳೆಗೆ ಸಮಯ ಮೀರಿ ಹೋಗಿರುತ್ತದೆ. ಸೂರಜ್ಗಿಂತಲೂ ಒಳ್ಳೆ ಲೈಫ್ ಪಾರ್ಟ್ನರ್ ನಿನಗೆ ಸಿಗುತ್ತಾನೆ. ನೀನ್ಯಾಕೆ ಅವನಿಗಾಗಿ ಪರಿತಪಿಸುತ್ತಿ? ಎಲ್ಲವನ್ನೂ ಹೇಳಿ ಕೊನೆಯಲ್ಲೊಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಉಳಿಸಿದರು. ನಿರೀಕ್ಷಳ ಮುಖ ಕಪ್ಪಿಟ್ಟಿತು. ಶ್ರೀವೀಣಾ ಏನು ಹೇಳುತ್ತಿದ್ದಾರೆ? ಅವರ ದೃಷ್ಟಿಯಲ್ಲಿ ತಾನು ಸೂರಜ್ ಹಿಂದೆ ಬಿದ್ದಿರುವ ನಡತೆಗೆಟ್ಟ ಹೆಣ್ಣು ಎಂದ. ಅವರ ಬಾಯಲ್ಲಿ ಇಂಥ ಮಾತು ಬಂತೆಂದರೆ ಎಲ್ಲರೂ ಹಾಗೆಂದೇ ತಿಳಿದುಕೊಂಡಿರುತ್ತಾರೆ.
ಎಲ್ಲರೂ ತನ್ನನ್ನು ತಪ್ಪು ತಿಳಿದುಕೊಂಡಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಸೂರಜ್ ಅವರುಗಳ ಮುಂದೆ ವರ್ತಿಸುವ ರೀತಿ. ತನ್ನನ್ನು ಎಲ್ಲರ ಮುಂದೆ ಬೇಕೆಂದೇ ದೂರ ಬಿಡುತ್ತಾನೆ. ಕೇಳಿದರೆ ಎಲ್ಲಕ್ಕೂ ಸಮಯ ಬರುತ್ತೆ, ತಾಳ್ಮೆ ಇರಲಿ ಎನ್ನುತ್ತಾನೆ. ತಾನು ಕೈಯಾರೆ ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೇನಾ? ಧ್ರುವ ಬರುತ್ತಿರುವುದು ನೋಡಿ ಅವನೊಂದಿಗೆ ಮಾತನಾಡಬೇಕೆಂದುಕೊಂಡಳು. ಆದರೆ ಈ ಮನಸ್ಥಿತಿಯಲ್ಲಿ ಯಾರೊಂದಿಗೂ ಮಾತು ಸಾಧ್ಯವಿಲ್ಲವೆನಿಸಿತು. ಶ್ರೀವೀಣಾ ಏನೂ ತಪ್ಪು ಹೇಳಿರಲಾರರು. ಅವರಿಗೆ ಚಿತ್ರರಂಗದಲ್ಲಿ ದಶಕಗಳ ಅನುಭವ. ಇಲ್ಲಿನ ಜನರೊಂದಿಗೆ ಬೆರೆತು ಜೀವ ಸವೆಸಿದವರು. ಅವಳಿಗೆ ತಿಳಿದಂತೆ ಶ್ರೀವೀಣಾ ಒಂದು ಕಾಲದಲ್ಲಿ ನಿರ್ದೇಶಕರೊಬ್ಬರನ್ನು ಮದುವೆಯಾಗಿ ಅನಂತರ ಆತನನ್ನು ತೊರೆದು ಒಂಟಿಯಾಗಿ ಬದುಕಿದವರು. ಈಗಲೂ ಒಂಟಿಯಾಗಿದ್ದಾರೆ. ಅವರಿಗೆ ತನ್ನನ್ನು ನೋಡಿ ಏನನಿಸಿತೋ, ತನ್ನ ಜೀವನ ಲಯ ತಪ್ಪುತ್ತಿದೆ ಎಂದೆನಿಸಿ ತಿಳಿ ಹೇಳಲು ಬಂದರೇನೋ. ತಾನು ಸೂರಜ್ನನ್ನು ಮದುವೆಯಾಗಿದ್ದೇನೆಂದು ಹೇಳಿದರೆ ಅವರ ಅಭಿಪ್ರಾಯ ಬದಲಾಗಬಹುದೇನೋ. ನಿಧಾನವಾಗಿ ತಮ್ಮಿಬ್ಬರ ಮದುವೆಯಾಗಿರುವ ವಿಷಯವನ್ನು ಅವರ ಮುಂದೆ ಹೇಳಿದಳು. ಶ್ರೀವೀಣರ ನೋಟದಲ್ಲಿ ಯಾವ ಬದಲಾವಣೆಯೂ ಕಾಣಲಿಲ್ಲ. ನಿಧಾನವಾಗಿ ಅವರು ತಲೆಯಾಡಿಸಿದ್ದು ಕಾಣಿಸಿತು. ಅಷ್ಟು ಸುಲಭವಾಗಿ ನಂಬುವಂಥದ್ದಲ್ಲ. ತಮ್ಮಷ್ಟಕ್ಕೆ ಎಂಬಂತೆ ನುಡಿದರು. 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಅದ್ಭುತ ಸುಂದರಿಯಾಗಿದ್ದವರಾಕೆ. ಅವರ ಅನುಭವಕ್ಕೆ ಏನೂ ಕಡಿಮೆ ಇರಲಿಲ್ಲ. ತಪ್ಪಾಗಿ ತಿಳಿಯಬೇಡ. ನಾನು ಹೇಳೋದಿಷ್ಟೇ, ಯಾವ ಸಂದರ್ಭದಲ್ಲಿಯೂ ಧೃತಿಗೆಡಬೇಡ. ನಮ್ಮ ಜೀವನ ಅಮೂಲ್ಯವಾದದು ಮತ್ತು ಅದು ತುಂಬ ಮುಖ್ಯ. ನೇರವಾಗಿ ಅದೇನು ಹೇಳಬೇಕೆಂದಿದ್ದರೋ ಅದನ್ನು ಹೇಳಲಾಗದೆ ಹೀಗೆ ಹೇಳಿ ಮುಗಿಸಿದರು. ನಗಲಾರದೆ ನಕ್ಕಿದಳು ನಿರೀಕ್ಷಾ. ಧ್ರುವ ಇತ್ತೀಚೆಗೆ ಯಾವ ಸಿನಿಮಾಗಳಲ್ಲೂ ಕಾಣಲಿಲ್ಲ. ತೀರಾ ಅವಕಾಶವಿಲ್ಲದೆ ಮೂಲೆ ಗುಂಪಾಗಿ ಬಿಟ್ಟನ. ಅವನ ಬಗ್ಗೆ ಕನಿಕರವೆನಿಸಿತು. ಅವನನ್ನು ಸಮೀಪಿಸಿದಳು ನಿರೀಕ್ಷಾ. ಸೂರಜ್ ತನ್ನನ್ನು ನೋಡದವನಂತೆ ಬೇರೆ ಯಾರೊಂದಿಗೂ ಮಾತನಾಡುತ್ತಾ ನಿಂತಿರುವುದು ಅವಳಿಂದ ಸಹಿಸಲು ಸಾಧ್ಯವಾಗಲಿಲ್ಲ. ಸಹಿಸಲಾಗದಷ್ಟು ಸಿಟ್ಟು ಬಂದಿತ್ತು ಅವನ ಮೇಲೆ. ಬೇಕೆಂದೇ ತಾನು ಅವನನ್ನು ನೋಡದವಳಂತೆ ನಟಿಸಿದಳು. ಇವಳಾಗಿಯೇ ಹೋಗಿ ಮಾತನಾಡಿದಾಗ ಧ್ರುವನ ಸಂತಸ ಹೇಳತೀರದು. ಆವತ್ತೇ ಹೇಳಿರಲಿಲ್ವಾ ಮೇಡಮ್, ಎಲ್ಲರ ಅದೃಷ್ಟನೂ ಒಂದೇ ಸಮನಾಗಿರುವುದಿಲ್ಲ ಅಂತ? ಮೊದಲ ಸಿನಿಮಾದಲ್ಲಿ ಒಟ್ಟಾಗಿ ಆ್ಯಕ್ಟ್ ಮಾಡಿದೆವು. ನೀವು ಆಕಾಶದೆತ್ತರಕ್ಕೆ ತಲುಪಿದ್ದೀರಿ. ನಾನು ರೆಕ್ಕೆ ಮುರಿದ ಹಕ್ಕಿಯಂತಾಗಿದ್ದೀನಿ, ವಿಷಾದದಿಂದ ನುಡಿದ ಧ್ರುವ. ಸಾರಿ ಧ್ರುವ, ಅನಂತರ ನಿಮ್ಮನ್ನು ಮೀಟ್ ಮಾಡೋದು ಸಾಧ್ಯವಾಗಲಿಲ್ಲ, ಖೇದವೆನಿಸಿ ಹೇಳಿದಳು ಅವನಿಗೆ. ತಾನು ತನ್ನದೇ ಆದಂತಹ ಸಮಸ್ಯೆಯಲ್ಲಿ ಸಿಲುಕಿ ಯಾರ ಸಂಪರ್ಕವೂ ಇಲ್ಲದಂಥವಳಾಗಿದ್ದೇನೆ. ಕೈಯಲ್ಲಿ BE ಡಿಗ್ರಿ ಇದೆ, ಒಳ್ಳೆ ಕೆಲಸ ಸಿಕ್ಕಿದ್ರೆ ಸೇರಿಕೊಳ್ತೀನಿ ಎಂದವನಿಗೆ ಏನಾದರೂ ಸಹಾಯ ಮಾಡಬಹುದಾ ಎಂದು ಯೋಚಿಸಿದಳು ನಿರೀಕ್ಷಾ. ವೇಲುಮಣಿ ಹೊಸ ಸಿನಿಮಾ ತೆಗೆಯುತ್ತಿದ್ದಾನೆ. ಸೂರಜ್ನೇ ಅದರ ನಿರ್ದೇಶಕ. ಅವನಿಗೆ ಹೇಳಿ ಧ್ರುವನಿಗೆ ಒಂದು ಅವಕಾಶ ಕೊಡಲು ತಿಳಿಸಬೇಕು. ಧ್ರುವನೊಂದಿಗೆ ಮಾತನಾಡುತ್ತಿರುವುದನ್ನು ನೋಡಿಯೇ ಸೂರಜ್ ಬಳಿ ಬಂದನೇನೋ. ವಿಲ್ ಮೂವ್, ಭುಜವನ್ನು ಬಳಸಿ ಹೇಳಿದ. ಅವನು ದೂರವಿದ್ದಾಗ ಎಷ್ಟು ದ್ವೇಷಿಸಿದರೂ ಸಮೀಪಿಸಿ ಪ್ರೇಮ ಸ್ಫುರಿಸುವವನಂತೆ ಮಾತನಾಡಿದರೆ ಕರಗಿ ಬಿಡುವಳು. ಇವರಿಬ್ಬರೂ ನೇರವಾಗಿ ಹೋದದ್ದು ಫಾರಂ ಹೌಸ್ಗೆ. ಧ್ರುವನಿಗೆ ಮುಂದಿನ ಸಿನಿಮಾದಲ್ಲಿ ಅವಕಾಶ ಕೊಡುವಂತೆ ಸೂರಜ್ನಲ್ಲಿ ಕೇಳಿಕೊಂಡಳು. ಅವನು ಒಪ್ಪದಿದ್ದರೆ ಬೇರೆಯವರಿಗೆ ಹೇಳುವುದು ಅವಳ ಉದ್ದೇಶವಾಗಿತ್ತು. ಹೇಗಾದರೂ ಧ್ರುವ ಸಿನಿಮಾಗಳಲ್ಲಿ ನಟಿಸಲಿ, ಇಲ್ಲವಾದರೆ ಒಳ್ಳೆ ಕಲಾವಿದನೊಬ್ಬ ಮೂಲೆ ಗುಂಪಾದಂತಾಗುತ್ತದೆ ಎಂದುಕೊಂಡಿದ್ದಳು. ಸೂರಜ್ ಒಳ್ಳೆಯ ಮೂಡಿನಲ್ಲಿದ್ದನೇನೋ. ನಿರೀಕ್ಷಾ ಹೇಳಿದ ಕೂಡಲೇ ಒಪ್ಪಿಕೊಂಡ. ಸಿನಿಮಾ ಶೂಟಿಂಗ್ ಪ್ರಾರಂಭವಾದ ನಂತರ ತಿಳಿಯಿತು ಧ್ರುವ ಹೀರೋ ಅಲ್ಲವೆಂದು. ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿತ್ತು. ಧ್ರುವ ಸಿಕ್ಕಿದ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಂಡು ಹೀರೋಗಿಂತಲೂ ಅವನೇ ಸಿನಿಮಾದಲ್ಲಿ ಮಿಂಚಿದನಲ್ಲದೆ ಮುಂದಕ್ಕೆ ಅವಕಾಶವನ್ನು ಗಳಿಸಿದ. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.